ಹಲೋ ನಮಸ್ತೆ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸು ಆಂಟಿ ಕ್ಲಾಕ್ KCT ಕಾಮಿಡ್ ಕೆ ಕೌನ್ಸಿಲಿಂಗ್ಗೆ ಎಲ್ರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಪೇರೆಂಟ್ಸ್ಗಳಿಗೆ ಕಾಮಿಡ್ ಕೆ ಅಂದ್ರೆ ಏನು, ಕಾಮಿಡ್ ಕೆ ಮತ್ತೆ KCT ಈಗ ನೀವು ಕರ್ನಾಟಕ ಸ್ಟೂಡೆಂಟ್ಸ್ ಆಗಿರ್ಬೋದು, ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಕಾಮಿಡ್ ಕೆ ಮತ್ತೆ KCT ಮಿಡಲ್ ಅಲ್ಲಿರೋ ಡಿಫರೆನ್ಸ್ಗಳೇನು ಅಂದ್ರೆ ಮೇಜರ್ಲಿ ಕಾಮಿಡ್ ಕೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನೊಂದು ಈ ಒಂದು ವಿಡಿಯೋದಲ್ಲಿ ಇದು ಮಾಡ್ತಾ ಇದ್ದೇನೆ, ಶೇರ್ ಮಾಡ್ತಾ ಇದ್ದೇನೆ. ಸೊ ಅದೇ ರೀತಿ ನಮ್ದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ. ಅದರಲ್ಲಿ ನೀವು ಇನ್ ಕೇಸ್ ಯಾವುದೇ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ನೀವು ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಮಗ ಅಥವಾ ಮಗಳು KCTಗೆ ಪ್ರಿಪೇರ್ ಆಗ್ತಾ ಇದ್ರೆ ಕಂಪ್ಲೀಟ್ಲಿ ಫ್ರೀ KCT ಕ್ರಾಶ್ ಕೋರ್ಸ್ ಅನ್ನ ಕೊಡ್ತಾ ಇದ್ದೇನೆ ಫಾರ್ 30 to 35 ಡೇಸ್. ನೀವು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆ ಚಾನಲ್ ಅಲ್ಲಿ ಕಂಪ್ಲೀಟ್ಲಿ KCT ಕ್ರಾಶ್ ಕೋರ್ಸ್ ಸಿಗುತ್ತೆ, ಶಾರ್ಟ್ ಕಟ್ ಟ್ರಿಕ್ಸ್ಗಳು ಸಿಗುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗೆ ಸೊಲ್ಯೂಷನ್ ಸಿಗುತ್ತೆ, ಪ್ಲಸ್ ನಮ್ಮ ಟಾಪರ್ಸ್ ಪ್ರೀವಿಯಸ್ ಇಯರ್ನ ಟಾಪರ್ಸ್ ಸ್ಟೂಡೆಂಟ್ಸ್ಗಳ ಜೊತೆ ಒಂದಿಷ್ಟು ಇಂಟರಾಕ್ಷನ್ಸ್ಗಳಿರುತ್ತೆ. ಸೊ ಇದೆಲ್ಲದು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ನೀವೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಆ ವಿಡಿಯೋದ ಅಂದ್ರೆ ಆ ಚಾನಲ್ನ ಡಿಸ್ಕ್ರಿಪ್ಷನ್ ಅನ್ನ ಅಥವಾ ಚಾನಲ್ನ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಹೋಗಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿಂದ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ, ಸರಿನಾ? ಸೊ ಈ ವಿಡಿಯೋಕ್ಕೆ ಬಂದ್ರೆ ಕಾಮಿಡ್ ಕೆ ಅಂದ್ರೆ ಏನು, ಕಾಮಿಡ್ ಕೆ ಎಕ್ಸಾಮ್ ಹೇಗಿರುತ್ತೆ ಅಂಡ್ ಫೀಸ್ ಹೇಗಿರುತ್ತೆ, ಯಾವ್ಯಾವ ಕಾಲೇಜ್ಗಳಿದೆ, ಇದರ ರಿಲೇಟೆಡ್ ಕಂಪ್ಲೀಟ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ. ನಿಮ್ಗೆ ಕಾಮಿಡ್ ಕೆ ರಿಲೇಟೆಡ್ ಏನೇ ಡೌಟ್ಸ್ ಗಳಿದ್ರು ಕೂಡ ಇದರಿಂದ ನಿಮಗೆ ಕ್ಲಾರಿಫೈ ಆಗುತ್ತೆ. ಅದೇ ರೀತಿ ನಿಮಗೆ ಕಾಮಿಡ್ ಕೆ ರಿಲೇಟೆಡ್ ಆಗಿರ್ಬೋದು, KCT ರಿಲೇಟೆಡ್ ಆಗಿರ್ಬೋದು, ಏನಾದ್ರೂ ಡೌಟ್ಸ್ ಗಳಿದ್ರೆ ಈ ವಿಡಿಯೋದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಆನ್ಸರ್ ನ ಕೊಡ್ತೇನೆ, ಸರಿನಾ? ಈಗ ಕಾಮಿಡ್ ಕೆ ಎಕ್ಸಾಮಿಗೆ ಇವತ್ತು ಲಾಸ್ಟ್ ಡೇಟ್ ಯಾವುದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ. ನೀವು ಕರ್ನಾಟಕ ಸ್ಟೂಡೆಂಟ್ಸ್ ಗಳಾಗಿರ್ಬೋದು ಅಥವಾ ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟ್ಸ್ ಆಗಿರ್ಬೋದು, ನೀವು ಬೇರೆ ಸ್ಟೇಟ್ ಸ್ಟೂಡೆಂಟ್ಸ್ ಗಳಾಗಿದ್ರು ಕೂಡ ಓಕೆ, ಇಫ್ ಯು ವಾಂಟ್ ಟು ರಿಜಿಸ್ಟರ್ ಫಾರ್ ಕಾಮಿಡ್ ಕೆ, ಟುಡೇ ಇಸ್ ದ ಲಾಸ್ಟ್ ಡೇಟ್. ಇನ್ನೂ ಕೂಡ ರಿಜಿಸ್ಟರ್ ಮಾಡದೇ ಇದ್ರೆ ದಯವಿಟ್ಟು ಪ್ಲೀಸ್ ಡೂ ರಿಜಿಸ್ಟರ್. ಯಾಕೆ ನಾನು ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೂ ಕೂಡ ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಕೇಳಿದ್ರೆ, ಮುಂದೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಇನ್ ಟರ್ಮ್ಸ್ ಆಫ್ ಕಾಂಪಿಟೇಷನ್ ಇರ್ಬೋದು, ಒಳ್ಳೆ ಕಾಲೇಜ್ ಸಿಗೋದಿರ್ಬೋದು, ನಿಮ್ಗೊಂದು ಬ್ಯಾಕಪ್ ಆಪ್ಷನ್ ಆಗಿ ಕಾಮಿಡ್ ಕೆನ ಇಟ್ಕೊಳ್ಬಹುದು ನೀವು, ಸರಿನಾ? ಸೊ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಆದ್ರೆ ನಿಮಗೆ ರಿಜಿಸ್ಟ್ರೇಷನ್ ಫೀಸ್ ಇದೆ ಸ್ಟೂಡೆಂಟ್ಸ್. ರಿಜಿಸ್ಟ್ರೇಷನ್ ಫೀಸ್ ಬಂದ್ಬಿಟ್ಟು ನೀವು ಓನ್ಲಿ ಕಾಮಿಡ್ ಕೆಗೆ ರಿಜಿಸ್ಟರ್ ಆಗಿರೋದಾದ್ರೆ ಅರೌಂಡ್ 2000 ರುಪೀಸ್ ಚೇಂಜ್ ಆಗುತ್ತೆ. ನಿಮ್ಗೆ ಇದರಲ್ಲಿ ಕಾಮಿಡ್ ಕೆ ಮತ್ತೆ ಯುನಿಗಾಜ್ ಅಂತಿದೆ. ಯುನಿಗಾಜ್ ಅಂತ ಹೇಳಿದ್ರೆ ಇಂಡಿಯಾದು ಯಾವುದೇ ಯೂನಿವರ್ಸಿಟಿಗೂ ಕೂಡ ನೀವು ಹೋಗಿ ಅಡ್ಮಿಷನ್ ತಗೊಳ್ಬಹುದು ಯುನಿಗಾಜ್ ಥ್ರೂ. ನಿಮ್ಗೆ ಎಕ್ಸಾಮ್ ಒಂದೇ ಇರುತ್ತೆ. ನೀವು ಕಾಮಿಡ್ ಕೆಗೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಏನು ಕಾಮಿಡ್ ಕೆಗೆ ರಿಜಿಸ್ಟ್ರೇಷನ್ ಮಾಡಿ ಎಕ್ಸಾಮ್ ಅನ್ನ ಬರಿತೀರಾ ನೋಡಿ, ಆನ್ಲೈನ್ ಟೆಸ್ಟ್ ಇರುತ್ತೆ, ಅದನ್ನ ಎಕ್ಸಾಮ್ ಬರಿತೀರಾ ನೋಡಿ, ಅದೇ ಎಕ್ಸಾಮ್ ನ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ ನಿಮ್ಗೆ ಯುನಿಗಾಜ್ ಅಲ್ಲೂ ಕೂಡ ನೀವು ಇದನ್ನ ತಗೊಳ್ಬಹುದು, ಏನು ಅಡ್ಮಿಷನ್ ಅನ್ನ ತಗೊಳ್ಬಹುದು. ಸೊ ಯುನಿಗಾಜ್ ಅಲ್ಲಿ ಯಾವ ಯಾವ ಯೂನಿವರ್ಸಿಟಿಗಳು ಬರುತ್ತೆ, ಕಾಮಿಡ್ ಕೆಲಿ ಯಾವ ಯೂನಿವರ್ಸಿಟಿ ಬರುತ್ತೆ, ಅದರದ್ದು ಸಪರೇಟ್ ಡೀಟೇಲ್ಡ್ ವಿಡಿಯೋನ ಮಾಡ್ತೇನೆ, ಸರಿನಾ? ಸೊ ಇದು ಇವಾಗ ಕಾಮಿಡ್ ಕೆ ಅಂತಂದ್ರೆ ಏನು, ಕಾಮಿಡ್ ಕೆ ಅಂತ ಹೇಳಿದ್ರೆ ಇಟ್ ಈಸ್ ಅ ಕನ್ಸೋರ್ಷಿಯಂ ಆಫ್ ಮೆಡಿಕಲ್ ಇಂಜಿನಿಯರಿಂಗ್ ಅಂಡ್ ಡೆಂಟಲ್ ಕಾಲೇಜಸ್ ಆಫ್ ಕರ್ನಾಟಕ. ಇದು ಯಾವುದೇ ನೀವು UG ಕೋರ್ಸಸ್ಗೆ ಅಡ್ಮಿಷನ್ ಅನ್ನ ತಗೊಳ್ಬೇಕು ಅಂತ ಆದ್ರೆ ನೀವು ಕಾಮಿಡ್ ಕೆನ ಬರಿಬೇಕು, ಓಕೆ? ಸೊ ಬಟ್ ಮೊದಲು ಮೆಡಿಕಲ್ಗೂ ಕೂಡ ಇದು ಅಡ್ಮಿಷನ್ ಅನ್ನ ತಗೊಳ್ಬಹುದಿತ್ತು. ಬಟ್ ರೀಸೆಂಟ್ ಆಗಿ ಏನ್ ಮಾಡಿದ್ದಾರೆ, ನೀಟ್ ಅನ್ನೋದು ತುಂಬಾ ಏನು ಬೇಸಿಕ್, ಎಲ್ಲರೂ ಕೂಡ ನೀಟಲ್ಲಿ ರಿಜಿಸ್ಟ್ರೇಷನ್ ಆಗಿರ್ಲೇಬೇಕು, ನೀಟನ್ನ ಬರೀಲೇಬೇಕು ಅಂತ ಹೇಳಲಿಕ್ಕೆ ಹೋಗಿ ಮೆಡಿಕಲ್ ಇವಾಗ ಇಲ್ಲ, ಇವಾಗಿರೋದು ಓನ್ಲಿ ಇಂಜಿನಿಯರಿಂಗ್ ಮಾತ್ರ, ಸರಿನಾ? ಓಕೆ, ಇದರಿಂದ ಏನನ್ನ ಮಾಡ್ಬೋದು, ನೀವು ಪ್ರೈವೇಟ್ ಕಾಲೇಜಸ್ಗೆ ಅಡ್ಮಿಷನ್ ತಗೊಳ್ಬಹುದು. ಕರ್ನಾಟಕದ ಯಾವುದೇ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ಗಳು, ಅದು ಏಡೆಡ್ ಆಗಿರ್ಬೋದು, ಅನ್ಏಡೆಡ್ ಆಗಿರ್ಬೋದು, ಪ್ರೈವೇಟ್ ಯೂನಿವರ್ಸಿಟಿಗಳಾಗಿರ್ಬೋದು, ಇದಕ್ಕೆ ನೀವು ಅಡ್ಮಿಷನ್ ಅನ್ನ ತಗೊಳ್ಬೇಕು ಅಂತಾದ್ರೆ ನೀವು ಕಾಮಿಡ್ ಕೆನ ಬರೀಬೇಕು, ಓಕೆ? ಸೊ ಅದು BE ಆಗಿರ್ಬೋದು, ಬ್ಯಾಚುಲರ್ಸ್ ಆಫ್ ಎಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಬ್ಯಾಚುಲರ್ಸ್ ಆಫ್ ಟೆಕ್ನಾಲಜಿ ಆಗಿರ್ಬೋದು, ಯಾವುದೇ ಪ್ರೈವೇಟ್ ಕಾಲೇಜ್ಗಳಿಗೆ ನೀವು ಅಡ್ಮಿಷನ್ ತಗೊಳ್ಬೇಕು ಅಂತಾದ್ರೆ ನೀವು ಕಾಮಿಡ್ ಕೆ ಥ್ರೂ ಅಡ್ಮಿಷನ್ ತಗೊಳ್ಬಹುದು. ಇದನ್ನ ಕಂಡಕ್ಟ್ ಮಾಡುವಂತ ಬಾಡಿ ಯಾವುದು ಅಂತ ಕೇಳಿದ್ರೆ ಕಾಮಿಡ್ ಕೆ, ಓಕೆ? ಸೊ ಆಲ್ರೆಡಿ ಹೇಳಿದ್ದೇನೆ, ಕನ್ಸೋರ್ಷಿಯಂ ಆಫ್ ಮೆಡಿಕಲ್ ಅಂಡ್ ಇಂಜಿನಿಯರಿಂಗ್ ಅಂಡ್ ಡೆಂಟಲ್ ಕಾಲೇಜಸ್ ಆಫ್ ಕರ್ನಾಟಕ. ಬಟ್ ಡೆಂಟಲ್ ಕಾಲೇಜ್ ಬರೋದಿಲ್ಲ, ಮೆಡಿಕಲ್ ಕಾಲೇಜ್ ಆಗೋದಿಲ್ಲ, ಸರಿನಾ? ಯಾರ್ಯಾರು ಅಪ್ಲೈ ಮಾಡ್ಬೋದು, ಆಲ್ ಸ್ಟೇಟ್ ಇರ್ರೆಸ್ಪೆಕ್ಟಿವ್, ನೀವೀಗ ಇಂಡಿಯಾದೊಳಗಿದ್ರೆ ಸರಿ, ಓಕೆ? ಸೊ ನೀವು ಯಾವ ಸ್ಟೇಟ್ ಅವರು ಕೂಡ ಮಾಡ್ಬೋದು, ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗಳು ಮಾಡ್ಬೋದು, ಕರ್ನಾಟಕ ಸ್ಟೂಡೆಂಟ್ಸ್ಗಳು ಕೂಡ ಕಾಮಿಡ್ ಕೆಗೆ ರಿಜಿಸ್ಟರ್ ಮಾಡಬಹುದು. ಓನ್ಲಿ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗಳು ರಿಜಿಸ್ಟರ್ ಮಾಡಬೇಕು ಅಂತಿಲ್ಲ, ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟ್ಸ್ಗಳು ಕೂಡ ಕಾಮಿಡ್ ಕೆಗೆ ರಿಜಿಸ್ಟರ್ ಮಾಡಬಹುದು, ಓಕೆ? ಸೊ ಅದರಲ್ಲಿ ಜನರಲ್ ಮೆರಿಟ್ ಮತ್ತೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಅಂತ ಇರ್ತಾರೆ. ಯಾರ್ಯಾರು ಕಲ್ಯಾಣ ಕರ್ನಾಟಕ ರೀಜನ್ ಅಂದ್ರೆ ಕರ್ನಾಟಕದ ಬಾರ್ಡರ್ ಅಲ್ಲಿ ಇರ್ತೀರ ನೋಡಿ, ಅಂದ್ರೆ ಹೈದರಾಬಾದ್ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು ಅಥವಾ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು, ನೀವು ಇವಾಗ ಕೊಪ್ಪಳ ಇರ್ಬೋದು, ರಾಯಚೂರು ಇರ್ಬೋದು, ಕಲಬುರ್ಗಿ ಇರ್ಬೋದು, ಬಳ್ಳಾರಿ ಇರ್ಬೋದು, ಈ ತರ ಯಾರು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗಿದೆ ಅವರಿಗೆ ರಿಸರ್ವೇಶನ್ ಇದೆ. ಪ್ಲಸ್ ಉಳಿದವರೆಲ್ಲರನ್ನು ಕೂಡ ಜನರಲ್ ಮೆರಿಟಿಗೆ ಕನ್ಸಿಡರ್ ಮಾಡ್ತಾರೆ. ಎಲ್ಲರೂ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕ್ಯಾಟಗರಿ, ನೀವು ಯಾವುದೇ ಕ್ಯಾಟಗರಿಯಿಂದ ಬಂದ್ರು ಕೂಡ ನಿಮ್ಮನ್ನ ಜನರಲ್ ಕ್ಯಾಟಗರಿಗೆ ಕನ್ಸಿಡರ್ ಮಾಡ್ತಾರೆ. ಎಲ್ಲಿ?
ಕಾಮಿಡಿಕೆಯಲ್ಲಿ ಅಲ್ಲಿರೋದು ಎರಡೇ ರಿಸರ್ವೇಶನ್. ಒಂದು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು, ಇನ್ನೊಂದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್. ಗೊತ್ತಾಯ್ತಾ? ಓಕೆ. ಅದಾದ್ಮೇಲೆ ಎಕ್ಸಾಮ್ ಪ್ಯಾಟರ್ನ್ ನಿಮ್ ಟೋಟಲಿ 180 ಮಾರ್ಕ್ಸ್ ಇರುತ್ತೆ. KCT ಹಾಗೇನೆ ಇರುತ್ತೆ 180 ಮಾರ್ಕ್ಸ್. ಇದರಲ್ಲಿ ನಿಮ್ಗೆ ಕೆಮಿಸ್ಟ್ರಿ 60, ಫಿಸಿಕ್ಸ್ 60, ಮ್ಯಾಥಮೆಟಿಕ್ಸ್ 60 ಇರುತ್ತೆ. ಇದು ನಿಮ್ಗೆ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ನೀವು ಇದನ್ನ ಬರಿಬೇಕು. ದರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್. ಸರಿನಾ? ಸೊ ಅದಾದ್ಮೇಲೆ ಇವತ್ತು ಲಾಸ್ಟ್ ಡೇಟ್ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಮಂತ್ ನೀವು ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ನೆಕ್ಸ್ಟ್ ಮಂತ್ ನಿಮ್ಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ. ಅದಾದ ನಂತರ ಇದು ಏನು ಎಕ್ಸಾಕ್ಟ್ ಡೇಟ್ ಅಲ್ಲ, ಟೆಂಟೇಟಿವ್ ಡೇಟ್. ಮೇ ಅಲ್ಲಿ ಎಕ್ಸಾಮ್ ಇರುತ್ತೆ. ದೆನ್ ಜೂನ್ ಜುಲೈ, ಮೇ ಆದ ನಂತರ ಜೂನ್ ಜುಲೈ ಅಲ್ಲಿ ನಿಮ್ಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸರಿನಾ? ಇದರಲ್ಲಿ ರೌಂಡ್ 1, ರೌಂಡ್ 2, ರೌಂಡ್ 3 ಅಂತ ಇರುತ್ತೆ. ಯಾವ ರೌಂಡ್ಸ್ ಅಲ್ಲಿ ಯಾವ ಕ್ಯಾಟಗರಿ ಇರುತ್ತೆ ಅದೆಲ್ಲದನ್ನು ಹೇಳ್ತೇನೆ ನಾನು. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ ಯಾವಾಗ, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಗಳಿಗೆ ಯಾವಾಗ, ಎಲ್ಲದನ್ನು ಕೂಡ ನಮ್ಮ ಕೌನ್ಸಿಲಿಂಗ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ. ಸರಿನಾ? ಈಗ ರಿಜಿಸ್ಟ್ರೇಷನ್ ಟ್ರೆಂಡ್ ಅನ್ನು ನೋಡಿದಾಗ, ಪಾರ್ಟಿಸಿಪೇಷನ್ ಟ್ರೆಂಡ್ ಅನ್ನು ನೋಡಿದಾಗ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. 2023 ಅಲ್ಲಿ 1,12,000 ಸ್ಟೂಡೆಂಟ್ಸ್ ಗಳು ರಿಜಿಸ್ಟರ್ ಆಗಿದ್ರು. 2024 ಅಲ್ಲಿ 6,000 ಸ್ಟೂಡೆಂಟ್ಸ್ ಗಳು ಇನ್ಕ್ರೀಸ್ ಆಗಿ 1,18,000 ಸ್ಟೂಡೆಂಟ್ಸ್ ಗಳು ರಿಜಿಸ್ಟರ್ ಆಗಿದ್ರು. 2025 ಅಲ್ಲಿ 1,31,000 ಸ್ಟೂಡೆಂಟ್ಸ್ ಗಳು ರಿಜಿಸ್ಟರ್ ಆಗಿದ್ದಾರೆ. ಸೊ ರಿಜಿಸ್ಟರ್ ಆಗಿದ್ದ ಸ್ಟೂಡೆಂಟ್ಸ್ ಗಳು ಎಲ್ಲರೂ ಕೂಡ ಹೋಗಿ ಇದನ್ನ ಯಾವುದನ್ನ ಕಾಮಿಡಿಕೆ ಎಕ್ಸಾಮ್ ಅನ್ನ ಅಟೆಂಡ್ ಮಾಡೋದಿಲ್ಲ. ಅದರಲ್ಲಿ 2023 ಅಲ್ಲಿ 1,12,000 ಅಲ್ಲಿ 97,000 ಸ್ಟೂಡೆಂಟ್ಸ್ ಗಳು ಅಪಿಯರ್ ಆಗಿದ್ರು ಎಕ್ಸಾಮಿಗೆ. 2024 ಅಲ್ಲಿ 1,18,000 ಸ್ಟೂಡೆಂಟ್ಸ್ ಗಳು ರಿಜಿಸ್ಟರ್ ಆಗಿ 1,03,000 ಸ್ಟೂಡೆಂಟ್ಸ್ ಗಳು ಅಪಿಯರ್ ಆಗಿದ್ರು. 2025 ಅಲ್ಲಿ ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ 1,31,000 ಸ್ಟೂಡೆಂಟ್ಸ್ ಗಳು ರಿಜಿಸ್ಟರ್ ಆಗಿ 1,13,000 ಸ್ಟೂಡೆಂಟ್ಸ್ ಗಳು ಅಪಿಯರ್ ಆಗಿದ್ದಾರೆ. ಈ ವರ್ಷ ಅಪ್ರಾಕ್ಸಿಮೇಟ್ ಒಂದು 1,40,000 to 50,000 ಸ್ಟೂಡೆಂಟ್ಸ್ ಗಳು ರಿಜಿಸ್ಟರ್ ಆಗ್ತಾರೆ. ಆಲ್ಮೋಸ್ಟ್ 1,20,000 to 25,000 ಸ್ಟೂಡೆಂಟ್ಸ್ ಗಳು ಅಪಿಯರ್ ಆಗ್ತಾರೆ ಎಕ್ಸಾಮಿಗೆ. ಅಂದ್ರೆ ಎವ್ರಿ ಇಯರ್ ಟ್ರೆಂಡ್ ಅನ್ನ ನೋಡ್ತಾ ಹೋದ್ರೆ ರಿಜಿಸ್ಟ್ರೇಷನ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ, ಅಪಿಯರ್ ಆಗ್ತಾ ಇರೋದು ಇನ್ಕ್ರೀಸ್ ಆಗ್ತಾ ಇದೆ. ಅಂದ್ರೆ ಕಾಮಿಡಿಕೆಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ. ಸೊ 2024 ಮತ್ತೆ 25 ಕನ್ಸಿಡರ್ ಮಾಡಿದ್ರೆ ಲಾಸ್ಟ್ ಇಯರ್ ಆಲ್ಮೋಸ್ಟ್ 17,000 ಅಂದ್ರೆ 18,000 ಸ್ಟೂಡೆಂಟ್ಸ್ ಗಳು ಇನ್ಕ್ರೀಸ್ ಆಗಿದ್ದಾರೆ. ಯಾವ್ದ್ರಲ್ಲಿ? ರಿಜಿಸ್ಟ್ರೇಷನ್ ಅಲ್ಲಿ. ಅದರಲ್ಲಿ ಯಾವುದು ಎಕ್ಸಾಮ್ ಅನ್ನ ಅಂದ್ರೆ ಕಾಮಿಡಿಕೆ ಎಕ್ಸಾಮ್ ಅನ್ನ ಅಪಿಯರ್ ಆಗಿರೋದ್ರಲ್ಲಿ 10,000 ಸ್ಟೂಡೆಂಟ್ಸ್ ಗಳು ಇನ್ಕ್ರೀಸ್ ಆಗಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ ರಿಜಿಸ್ಟರ್ ಆಗಿರುವಂತಹ 1,31,000 ಅಥವಾ 1,32,000 ಹೈಯೆಸ್ಟ್ ರೆಕಾರ್ಡ್ ಇನ್ ದ ಎಕ್ಸಾಮ್ ಹಿಸ್ಟ್ರಿಯಲ್ಲಿ ಹೈಯೆಸ್ಟ್ ಸ್ಟೂಡೆಂಟ್ಸ್. ಓಕೆ. ಅಪಿಯರೆನ್ಸು ಕೂಡ ಆಲ್ಮೋಸ್ಟ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಸರ್ ನನಗೆ ಟಾಪ್ ಬರ್ಬೇಕಂದ್ರೆ ಏನು ಮಾಡಬೇಕು? ನೀವು ಟಾಪ್ 1000 ರ್ಯಾಂಕ್ ಬರ್ಬೇಕಾ? ನೀವು ಕಾಮಿಡಿಕೆಯಲ್ಲಿ ಟಾಪ್ 1000 ರ್ಯಾಂಕ್ ಬರ್ಬೇಕಂತ ಹೇಳಿದ್ರೆ ಟ್ರೆಂಡ್ಸ್ ಅನ್ನ ನೋಡಿದ್ರೆ ನೀವು 130 ಪ್ಲಸ್ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಲೇಬೇಕು. ಕಂಪಲ್ಸರಿ 130 ಪ್ಲಸ್ ಸ್ಕೋರ್ ಮಾಡಲೇಬೇಕು. ಟಾಪ್ 100 ಅಲ್ಲಿ ಬರ್ಬೇಕಾ ನೀವು 145 ಪ್ಲಸ್ ಕಂಪಲ್ಸರಿ ಅಥವಾ 150 ಪ್ಲಸ್ ಕಂಪಲ್ಸರಿ. 145 ಯಾಕೆ ಸಾಕಾಗೋದಿಲ್ಲ ಕೇಳಿದ್ರೆ ಈ ವರ್ಷ ಮತ್ತೆ ನಂಬರ್ ಆಫ್ ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ಇನ್ಕ್ರೀಸ್ ಆಗ್ತಾರೆ. ಅವಾಗ ಕಟ್ ಆಫ್ ರ್ಯಾಂಕ್ ಅಥವಾ ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ 150 ಪ್ಲಸ್ ಬಂದ್ರೆ ಮಾತ್ರ ನೀವು ಟಾಪ್ 100 ಅಲ್ಲಿ ಇರ್ಬಹುದು. ನೀವು 130 ಪ್ಲಸ್ ಬಂದ್ರೆ ಮಾತ್ರ ಟಾಪ್ 1000 ಅಲ್ಲಿ ಇರ್ತೀರಾ. ಸರಿನಾ? ಸೊ ಇದಿಷ್ಟು ವಿಷಯಗಳು. ಎವ್ರಿ ಇಯರ್ ಏನಾಗ್ತಾ ಇದೆ ಅಂತ ಕೇಳಿದ್ರೆ 0.5 ಮಾರ್ಕ್ಸ್ ಇಂದ ನಿಮ್ದು 50 to 100 ರ್ಯಾಂಕ್ ಅನ್ನೋದು ವೇರಿ ಆಗ್ತಾ ಇದೆ, ಶಿಫ್ಟ್ ಆಗ್ತಾ ಇದೆ. ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಿಮ್ಗೆ ಟಾಪ್ 1000 ರ್ಯಾಂಕ್ ಬರಬೇಕಾ ನಿಮ್ಗೆ ಮಿನಿಮಮ್ ನೀವು 130 ಪ್ಲಸ್ ಮಾರ್ಕ್ಸ್ ಅನ್ನ ತೆಗಿಲೇಬೇಕು. 135 ಪ್ಲಸ್ ಮಾರ್ಕ್ಸ್ ಅನ್ನ ತೆಗಿಲೇಬೇಕು. ಓಕೆ. ಮತ್ತೆ ನೀವು ಟಾಪ್ 5 ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರಬೇಕು ಅಂತ ಇರಬೇಕು ಅಂತ ಆದ್ರೆ ನಿಮ್ಮ ಕಾಮಿಡಿಕೆ ರ್ಯಾಂಕ್ ಓವರ್ ಆಲ್ ಆಗಿ 5,000 ಬಿಲೋ ಕಂಪಲ್ಸರಿ ಇರಲೇಬೇಕು. ಓಕೆ. ಸೊ ಇದಿಷ್ಟು. ಈಗ RV ಇರ್ಬೋದು, BMSC ಇರ್ಬೋದು, MS ರಾಮಯ್ಯ ಇರ್ಬೋದು, ದಯಾನಂದ್ ಸಾಗರ್ ಇರ್ಬೋದು, SJC ಮೈಸೂರು ಇರ್ಬೋದು. ಇಂಥ ಕಾಲೇಜ್ಗಳಿಗೆ ಹೋಗ್ಬೇಕಂದ್ರೆ ಟಾಪ್ ಕಾಲೇಜಿಗೆ ಹೋಗ್ಬೇಕಂದ್ರೆ ನಿಮ್ಗೆ 5,000 ಬಿಲೋ ರ್ಯಾಂಕ್ ಇರಲೇಬೇಕು. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ. ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಸರಿನಾ? ಅದಾದ ನಂತರ ಕಾಮಿಡಿಗೆ ಎಷ್ಟು ಟಫ್ ಇರುತ್ತೆ ಅಂತ ಕೇಳಿದ್ರೆ 90 to 100% ನೀವು 2024 ಅಲ್ಲಿ 9,600 ಸ್ಟೂಡೆಂಟ್ಸ್ ಗಳಿದ್ದಿದ್ರು. 9,600 ಸ್ಟೂಡೆಂಟ್ಸ್ಗಳು. ಬಟ್ 2025 ಅಲ್ಲಿ ಇದು 11,500 ಗೆ ಇನ್ಕ್ರೀಸ್ ಆಗಿದ್ದಾರೆ. ಅಂದ್ರೆ 90 to 100% ತೆಗೆಯುವಂತ ಸ್ಟೂಡೆಂಟ್ಸ್ಗಳು ಇನ್ಕ್ರೀಸ್ ಆಗ್ತಾ ಇದ್ದಾರೆ. ಅದೇ ನೀವು 80 to 90% ತೆಗೆಯುವಂತ ಸ್ಟೂಡೆಂಟ್ಸ್ಗಳು 2024 ಅಲ್ಲಿ 10,540 ಸ್ಟೂಡೆಂಟ್ಸ್ ಗಳಿದ್ದಿದ್ರು. ಆಮೇಲೆ 2025 ಅಲ್ಲಿ 11,446 ಗೆ ಇನ್ಕ್ರೀಸ್ ಆಯ್ತು. ಇನ್ನು 70 to 80% ತೆಗೆಯುವಂತ ಸ್ಟೂಡೆಂಟ್ಸ್ಗಳು 10,648 ಇದ್ದಿದ್ರು. ಯಾವಾಗ 2024 ಅಲ್ಲಿ 2025 ಅಲ್ಲಿ ಅದು 11,723 ಗೆ ಇನ್ಕ್ರೀಸ್ ಆಗಿದೆ. ಎವ್ರಿ ಇಯರ್ ಪರ್ಸೆಂಟೈಲ್ ತೆಗೆಯುವಂತ ಸ್ಟೂಡೆಂಟ್ಸ್ಗಳು ಇನ್ಕ್ರೀಸ್ ಆಗ್ತಾ ಇದ್ದಾರೆ.
ಎಷ್ಟು ಅಲ್ಲಿ ನೋಡಿ ಟಾಪ್ 10% ಸ್ಟೂಡೆಂಟ್ಸ್ಗಳು ಪ್ಲಸ್ 1800 ಆಗಿದ್ದಾರೆ. ಯಾವ ವರ್ಷ? ಲಾಸ್ಟ್ ಇಯರ್ 2025 ನ ಕಂಪೇರ್ ಮಾಡಿದ್ರೆ, ಅಂದ್ರೆ 2025 ಮತ್ತೆ 2024 ನ ಕಂಪೇರ್ ಮಾಡಿದ್ರೆ ಟಾಪ್ 10% ಸ್ಟೂಡೆಂಟ್ಸ್ಗಳು 1800 ಇನ್ಕ್ರೀಸ್ ಆಗಿದ್ದಾರೆ. ಓಕೆ, 80 to 90 ಪರ್ಸೆಂಟೈಲ್ ತೆಗೆಯುವಂತ ಸ್ಟೂಡೆಂಟ್ಸ್ಗಳು 900 ಸ್ಟೂಡೆಂಟ್ಸ್ಗಳು ಇನ್ಕ್ರೀಸ್ ಆಗಿದ್ದಾರೆ. ಅಂದ್ರೆ ಓವರ್ ಆಲ್ ಪಾರ್ಟಿಸಿಪೇಷನ್ ಕೂಡ ಇನ್ಕ್ರೀಸ್ ಆಗಿದ್ದಾರೆ. ಮಾರ್ಕ್ಸ್ ನ ಟಾಪ್ 10 ಅಲ್ಲಿ ಬರುವಂತ ಸ್ಟೂಡೆಂಟ್ಸ್ಗಳ ಇದು ಕೂಡ ಕೌಂಟ್ ಕೂಡ ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಓವರ್ ಆಲ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ ಟಾಪ್ 10% ಸ್ಟೂಡೆಂಟ್ಸ್ಗಳಲ್ಲಿ. ಅದಾದ ನಂತರ ಫೀಸ್, ಸರ್ ಫೀಸ್ ಎಷ್ಟಿರುತ್ತೆ? ಸೊ KCET ಕಂಪೇರ್ ಮಾಡಿದ್ರೆ ನಿಮ್ಗೆ ಟಾಪ್ 20, ಟಾಪ್ 25, ಟಾಪ್ 30 ಕಾಲೇಜಲ್ಲಿ ಆಲ್ಮೋಸ್ಟ್ ಟಾಪ್ 30 ಕಾಲೇಜ್ ವರೆಗೂ ಕೂಡ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಅಥವಾ ಅದರ ಅಲೈಡ್ ಬ್ರಾಂಚಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ರಿಲೇಟೆಡ್ ಬ್ರಾಂಚಸ್ ಹೋಗ್ಬೇಕಂದ್ರೆ ಅಪ್ ಟು 3,50,000 ಟಾಪ್ ಟಿಯರ್ 1 ಕಾಲೇಜಸ್ ಅಲ್ಲಿ ಅಥವಾ ಟಾಪ್ 30 ಕಾಲೇಜಲ್ಲಿ ನಿಮ್ಗೆ ಇನ್ಕ್ಲೂಡಿಂಗ್ ಕಾಲೇಜ್ ಫೀಸ್ ಕಾಮಿಡಿಗೆ ಅವರು ಫಿಕ್ಸ್ ಮಾಡಿದ್ದು 3 ಲ್ಯಾಕ್ ಅರೌಂಡ್. ಬಟ್ ಕಾಲೇಜಿಗೆ ಹೋದಾಗ ಅವರು ನಿಮ್ಗೆ ಎಕ್ಸ್ಟ್ರಾ ಫೀಸ್ ಅನ್ನ ತಗೊಳ್ತಾರೆ. ಎಕ್ಸಾಮ್ ಫೀಸ್, ಲೈಬ್ರರೀಸ್ ಫೀಸ್, ಸ್ಪೋರ್ಟ್ಸ್ ಫೀಸ್ ಅಂತ ಕೆಲವೊಂದು ಕಾಲೇಜಸ್ ಗಳು ಡೆವಲಪ್ಮೆಂಟ್ ಫೀಸ್ ಅಂತಾನು ತಗೊಳ್ತಾರೆ. ಸೊ ಅಪ್ ಟು 3,50,000 ನೀವು ನಿಮ್ಮ ಹ್ಯಾಂಡಲ್ ಇಟ್ಕೊಳ್ಬೇಕಾಗತ್ತೆ. KCET ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 3 ಟೈಮ್ಸ್. ಅರ್ಥ ಆಯ್ತಾ? ಇನ್ನು ಕೆಲವೊಂದು ಟಿಯರ್ 2 ಕಾಲೇಜಸ್ಗಳಲ್ಲಿ ನಿಮ್ಗೆ 2,20,000 ಇದೆ. ಯಾವುದು? ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್. ಟಾಪ್ 35 ನ ನಂತರ ಕಾಲೇಜಸ್ಗಳಲ್ಲಿ ನೀವು 2,20,000 30,000 ಅಡ್ಮಿಷನ್ ತಗೊಳ್ಬಹುದು. ಇನ್ನು ಕೆಲವೊಂದು ಟಾಪ್ ಕಾಲೇಜಸ್ಗಳಲ್ಲಿ ಈಗ ಟಾಪ್ 10-15 ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ನೀವು ಯಾವುದೇ ಬ್ರಾಂಚ್ಗೆ ಹೋದ್ರೆ ಆಲ್ಮೋಸ್ಟ್ 3 lakhs ಇದೆ. ಓಕೆ, ಅದು ಬಿಟ್ಟು ಮೆಕ್ಯಾನಿಕಲ್, ಸಿವಿಲ್ ಸ್ವಲ್ಪ ಕಡಿಮೆ ಕೊಡ್ಬೋದು. ಅದು ಬಿಟ್ಟು ನಿಮ್ಗೆ ಟಾಪ್ 20 ನ ನಂತರ ಅಥವಾ ಟಾಪ್ 15 ನ ನಂತರ ಈ ಕಾಲೇಜ್ಗಳಲ್ಲಿ ನೀವು ಸಿವಿಲ್, ಮೆಕ್ಯಾನಿಕಲ್, ಬಯೋಟೆಕ್ನಾಲಜಿ, ಕೆಮಿಕಲ್ ಈ ರೀತಿದು ಬ್ರಾಂಚ್ಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ನಿಮ್ಗೆ ಫೀಸ್ ಕಡಿಮೆ ಇರುತ್ತೆ. ಆಲ್ಮೋಸ್ಟ್ ಒಂದು 2 lakhs 2,50,000 ಒಳಗಡೆ ಆಗುತ್ತೆ, ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ಕೆಲವೊಂದು ಟಿಯರ್ 3 ಕಾಲೇಜಲ್ಲಿ ನಿಮ್ಗೆ CET ಫೀಸ್ ಅಲ್ಲೇ ಮೆಕ್ಯಾನಿಕಲ್, ಬಯೋಟೆಕ್ನಾಲಜಿ, ಕೆಮಿಕಲ್ ಇದೆಲ್ಲದು ಆಗುತ್ತೆ. ಇದು ಫೀಸ್. ಓಕೆ, ನೀವು ಟಾಪ್ ಕಾಲೇಜಿಗೆ ಹೋಗ್ಬೇಕಾ, ನೆಟ್ ಟು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ಗೆ ಹೋಗ್ಬೇಕಾ, ಆರ್ ಎಲ್ಸ್ EC ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ಗೆ ಹೋಗ್ಬೇಕಾ ಅಂದ್ರೆ ಲೈಕ್ ಇದರಲ್ಲಿ ಡಿಮ್ಯಾಂಡ್ ಅಲ್ಲಿ ಇರುವಂತ ಬ್ರಾಂಚ್ಗೆ ಹೋಗ್ಬೇಕಂದ್ರೆ ನೀವು ಮಿನಿಮಮ್ 3 lakh ಇಟ್ಕೊಳ್ಳೇಬೇಕು. ಅರ್ಥ ಆಯ್ತಾ? ಇದಿಷ್ಟನ್ನ ನೆನ್ಪಿಟ್ಕೊಳ್ಳಿ. ಇಲ್ಲ ಸರ್ ನಂಗೆ ಟಿಯರ್ 2 ಕಾಲೇಜಸ್ ಅಂತ ಆದ್ರೆ ಅಪ್ ಟು 2,50,000. ಸರಿನಾ? ಅದು ಬಿಟ್ಟು ನಿಮ್ಗೆ ಇದು ಪರ್ ಇಯರ್ ಫೀಸ್ ನಾನು ಹೇಳ್ತಾ ಇರೋದು. ಅದು ಬಿಟ್ಟು ನಿಮ್ಗೆ ಹಾಸ್ಟೆಲ್ ಫೀಸ್ ಎಕ್ಸ್ಟ್ರಾ ಇರುತ್ತೆ. ಕೆಲವೊಂದು ಕಾಲೇಜಲ್ಲಿ ಹಾಸ್ಟೆಲ್ ಫೀಸ್ 2 lakhs ವರೆಗೂ ಇದೆ. ಓಕೆ, ಸೊ ಇದಿಷ್ಟು ಸರಿನಾ? ಸೊ ಫೀಸ್ ರಿಲೇಟೆಡ್ ನಾನು ಮಾತಾಡಿದ್ದೇನೆ. ಇವಾಗ ನೀವು ರಿಜಿಸ್ಟರ್ ಮಾಡ್ತೀರಾ, ಎಕ್ಸಾಮ್ ಬರೀತೀರಾ. ಎಕ್ಸಾಮ್ ಆದ್ಮೇಲೆ ನಿಮ್ಗೆ ಚಾಯ್ಸ್ ಫಿಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಚಾಯ್ಸ್ ಫಿಲ್ಲಿಂಗ್ ಇರ್ಬೋದು, ಕೌನ್ಸಿಲಿಂಗ್ ಇರ್ಬೋದು, ರೌಂಡ್ 1 ಅಲಾಟ್ಮೆಂಟ್ ಇರ್ಬೋದು, ಇದರ ರಿಲೇಟೆಡ್ ಎಲ್ಲದನ್ನು ನಾನು ನಿಮ್ಗೆ ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆದ್ರೆ ಹೇಳಿಕೊಡ್ತೇನೆ. ಸರಿನಾ? ಅದಾದ ನಂತರ ನಿಮ್ಮ ಟಾಪ್ ಕಾಮಿಡಿಕೆ ಕಾಲೇಜಸ್ಗಳು ಯಾವುದು? RVC ಇದೆ, BMSC ಇದೆ, MS ರಾಮಯ್ಯ ಇದೆ, ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಥವಾ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ ಕರಿತೇವೆ, ಅದು ಮೈಸೂರಲ್ಲಿದೆ. ಇನ್ನು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಇದೆ, BMSIT ಇದೆ, RVIT ಇದೆ, BIT ಇದೆ. ಇದೆಲ್ಲ ಕಾಲೇಜ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. RV ಕಾಲೇಜು ಮೊದಲಿಂದ ಕನ್ಸಿಸ್ಟೆಂಟ್ ಆಗಿ ಟಾಪ್ ರ್ಯಾಂಕ್ ಅಲ್ಲಿ ಇದೆ. BMSC ಒನ್ ಆಫ್ ದ ಓಲ್ಡೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಕರ್ನಾಟಕ, ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್. MS ರಾಮಯ್ಯ ಸ್ಟ್ರಾಂಗ್ ಇಂಡಸ್ಟ್ರಿ ಕನೆಕ್ಷನ್ ಇದೆ, ಒಳ್ಳೆ ಅಲುಮ್ನೈ ಕನೆಕ್ಷನ್ಸ್ ಇದೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಇನ್ನು ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು, ಅದು ಕೂಡ ಒಳ್ಳೆ ಕಾಲೇಜ್, ಒಳ್ಳೆ ಪ್ಲೇಸ್ಮೆಂಟ್ ಕೂಡ ಇದೆ, ಒಳ್ಳೆ ಸ್ಟ್ರಾಂಗ್ ಅಲುಮ್ನೈ ಕನೆಕ್ಷನ್ ಇದೆ. ಓಕೆ, ದಯಾನಂದ್ ಸಾಗರ್ ಕಾಲೇಜಲ್ಲಿ ವೈಡ್ ಬ್ರಾಂಚ್ ಅಪಾರ್ಚುನಿಟಿ ಇದೆ. ನಿಮಗೆ ಕಂಪ್ಯೂಟರ್ ಸೈನ್ಸ್ ಇದೆ, ಸೈಬರ್ ಸೆಕ್ಯೂರಿಟಿ ಇದೆ. ಸೈಬರ್ ಸೆಕ್ಯೂರಿಟಿ ಆದ್ಮೇಲೆ ನಿಮಗೆ AIML ಇದೆ, ಡೇಟಾ ಸೈನ್ಸ್ ಇದೆ, ತುಂಬಾ ಬ್ರಾಂಚಸ್ಗಳಿದೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ದೆನ್ BMSIT. ಓಕೆ, ಇದು ನಾನು ಫ್ಯೂ ಕಾಲೇಜಸ್ಗಳನ್ನ ನೇಮ್ ಮಾಡಿದ್ದು. ಇದು ಬಿಟ್ಟು ಬೇರೆ ಕಾಲೇಜಸ್ಗಳು ಕೂಡ ಇದೆ. ಓಕೆ, ಈಗ ಫೈನಲ್ ಆಗಿ ನಿಮ್ಗೊಂದು ಸ್ಟ್ರಾಟರ್ಜಿ ಹೇಳ್ತೇನೆ ನೋಡಿ. ವಿನ್ನಿಂಗ್ ಸ್ಟ್ರಾಟರ್ಜಿ ಕಾಮಿಡಿಕೆಗೆ 500 ರ್ಯಾಂಕ್ ಬರಬೇಕು ಅಂತ ಹೇಳಿದ್ರೆ 140+ ರ್ಯಾಂಕ್ ಮಾರ್ಕ್ಸ್ ಬೇಕೇ ಬೇಕು. ಓಕೆ, 145 ಇಸ್ ಅ ಸೇಫ್ಟಿ. ಓಕೆ, ಇದರಲ್ಲಿ ಮೀನ್ ಏನು ಅಂತ ಕೇಳಿದ್ರೆ ಸ್ಪೀಡ್ ಆಗಿ ಮಾಡಬೇಕು ಮತ್ತೆ ಅಕ್ಯುರೇಸಿ ವೆರಿ ವೆರಿ ಇಂಪಾರ್ಟೆಂಟ್. ಮಾಕ್ ಟೆಸ್ಟ್ ಅನ್ನ ತಗೊಳ್ಳಿ. ಮಾಕ್ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಇರಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಮಾಸ್ಟರ್ಸ್ ಮಾಡಿ. ಏನ್ ಹೇಳ್ತಾರೆ, ನಿಮ್ದು ಯಾವ ಟಾಪಿಕ್ ಅಲ್ಲಿ ನೀವು ವೀಕ್ ಇದ್ರೆ ಅದನ್ನ ರಿಪೀಟೆಡ್ಲಿ ಪ್ರಾಕ್ಟೀಸ್ ಮಾಡಿ. 100% ಒಳ್ಳೆ ರ್ಯಾಂಕ್ ಬರುತ್ತೆ. ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೆ ನಾನು ಹೇಳ್ತಾ ಇರೋದು, ಯಾರ್ಯಾರು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ ಗಳಿದ್ದೀರಾ, ಯಾರ್ಯಾರು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿದ್ದೀರಾ, ದಯವಿಟ್ಟು ನೀವು ಕಂಪಲ್ಸರಿ ಮಾಡಲೇಬೇಕು. ಹಾಗಂತ OBC ಕ್ಯಾಟಗರಿ ಅವರು ಮಾಡಬಾರ್ದಾ? ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಬ್ಯಾಕಪ್ಪಿಗಾದ್ರೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ, 100% ಯೂಸ್ಫುಲ್ ಆಗುತ್ತೆ. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ ನಾನು ಯಾಕೆ ಸ್ಪೆಸಿಫಿಕಲಿ ಮೆನ್ಷನ್ ಮಾಡ್ತಾ ಇದ್ದೇನೆ ಕೇಳಿದ್ರೆ, ನೀವು ಕಟ್ ಆಫ್ ರ್ಯಾಂಕ್ ಇದು ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋವನ್ನ ಹಾಕ್ತೇನೆ, ಅದನ್ನ ನೀವು ಕನ್ಸಿಡರ್ ಮಾಡಿದೆ ಆಲ್ಮೋಸ್ಟ್ ಉಳಿದಂತ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಡಬಲ್ ಆಗುತ್ತೆ ನಿಮ್ಮ ಕಟ್ ಆಫ್ ರ್ಯಾಂಕ್.
ಫಾರ್ ಎಕ್ಸಾಂಪಲ್ ಒಬ್ಬ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಸ್ಟೂಡೆಂಟಿಗೆ ಒಂದು 5000 ರ್ಯಾಂಕಿಗೆ ಸಿಕ್ಕಂತ ಕಾಲೇಜು ನಿಮಗೆ ಇದು 10,000 15,000 ಆದ್ರೂ ನಿಮ್ಗೆ ಸಿಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು ದಯವಿಟ್ಟು ಮಾಡಿ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗಳಿಗೆ ನಾನು ಯಾಕೆ ಮಾಡಿ ಅಂತ ಹೇಳ್ತಾ ಇದ್ದೇನೆ ಕೇಳಿದ್ರೆ, ನಿಮ್ಗೆ ಇಲ್ಲಿ KCET ಯಾವುದೇ ರೀತಿಯಾದಂತ ರಿಸರ್ವೇಶನ್ ಇಲ್ಲ. ಇನ್ ಕೇಸ್ ನಿಮ್ಗೆ KCET ನಿಮ್ಗೆ ಬೇಕಾಗಿರೋ ಕಾಲೇಜ್ ಸಿಗದೆ ಇದ್ರೆ, ಕಾಮಿಡಿಕೆಯಲ್ಲಿ ಸಿಗೋದಾದ್ರೆ, ಒಳ್ಳೆ ಕಾಲೇಜ್ ಸಿಗೋದಾದ್ರೆ 3 lakhs ಇನ್ವೆಸ್ಟ್ ಮಾಡೋದಿದ್ರೆ ಅದು ವರ್ತ್ ಆಗತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಸರಿನಾ? ಇನ್ನು ಇದ್ರ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ಈ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಕಾಮಿಡಿಕೆ ರಿಲೇಟೆಡ್, KCET ರಿಲೇಟೆಡ್. ನೀವು ಮಾಡಬೇಕಾಗಿದ್ದಿಷ್ಟೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಅದೇ ರೀತಿ ನಿಮ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ, KCET ರಿಲೇಟೆಡ್ ನಿಮ್ಗೆ ಫ್ರೀ ಕ್ರಾಶ್ ಕೋರ್ಸ್ ಬೇಕು ಅಂತ ಆದ್ರೆ ನಮ್ದು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಇದೆ. ಅದು ಮೇನ್ ಚಾನಲ್ ನಂದು. 2 years ಇಂದ ನಿಮ್ಮ ಸೀನಿಯರ್ಸ್ ಗಳಿಗೂ ಕೂಡ ಕೌನ್ಸಿಲಿಂಗ್ ಅನ್ನ ಮಾಡಿದ್ದೇನೆ ಅಂಡ್ ಕೋಚಿಂಗ್ ಕೊಟ್ಟಿದ್ದೇನೆ. ಅವ್ರು ಇವತ್ತು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಈ ವರ್ಷ ನಾನು KCET ಕ್ರಾಶ್ ಕೋರ್ಸ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದೇನೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಇದು ಮಾಡ್ಬೋದು, ಆಯ್ತಾ? ಸೊ ಅದರ ಲಿಂಕ್ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇನೆ. ನಿಮ್ಗೆ ಇದ್ರ ರಿಲೇಟೆಡ್ ಏನೇ ಡೌಟ್ಸ್ ಗಳಿದ್ದು ನನ್ನ ಹತ್ರ ಕೇಳಬಹುದು. ಕಂಪ್ಲೀಟ್ಲಿ ಇನ್ಸೈಡರ್ ಇನ್ಫಾರ್ಮೇಶನ್ ಕರ್ನಾಟಕದ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ನಾನು ವಿಸಿಟ್ ಮಾಡಿ ಇನ್ಸೈಡರ್ ಇನ್ಫಾರ್ಮೇಶನ್ ಕೊಡ್ತಾ ಇರೋದು. ದಿಸ್ ಇಸ್ ನಾಟ್ ಫ್ರಮ್ ಎನಿ ವೆಬ್ಸೈಟ್. ನಿಮ್ಗೆ ಈಗ ಕಾಲೇಜ್ ರಿಲೇಟೆಡ್ ನಾನು ಏನು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ ನೋಡಿ, ಯಾವ ವೆಬ್ಸೈಟ್ ಇಂದನೂ ಇಲ್ಲ ಅಥವಾ ಯಾವ ಬ್ರೌಷರ್ನ ತಗೊಂಡು ನಾನು ಹೇಳ್ತಾ ಇಲ್ಲ. ಅವ್ರು ಕಾಲೇಜ್ ಅವರು ಕೊಟ್ಟಂತ ಬ್ರೌಷರ್ನ ನಿಮ್ ಮುಂದೆ ಓದ್ತಾ ಇಲ್ಲ, ಅಥವಾ ಕಾಲೇಜ್ ಅವರು ಪಬ್ಲಿಷ್ ಮಾಡಿದಂತಹ ಅವರ ವೆಬ್ಸೈಟ್ ಅನ್ನು ನೋಡಿ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಎಲ್ಲದೂ ಕಂಪ್ಲೀಟ್ಲಿ ಇನ್ಸೈಡರ್ ಇನ್ಫಾರ್ಮೇಶನ್ ಕೊಡ್ತೇನೆ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಸೊ ದಯವಿಟ್ಟು ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದೇ ನಿಮ್ಗೆ KCET ಬರಿತಾ ಇದ್ರೆ ನಿಮ್ಗೆ ಶಾರ್ಟ್ ಕಟ್ ಟ್ರಿಕ್ಸ್ ಇರ್ಬೋದು, ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇರ್ಬೋದು, ಅದೆಲ್ಲದನ್ನು ಕೂಡ ಫ್ರೀ ಆಗಿ ಕೊಡ್ತಾ ಇದ್ದೇನೆ. ಆ ಚಾನಲ್ನ ಲಿಂಕ್ ಅನ್ನು ಇದರಲ್ಲಿ ಕೊಡ್ತೇನೆ. ಸೊ ಈ ಚಾನಲ್ಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಕೌನ್ಸಿಲಿಂಗ್ ರಿಲೇಟೆಡ್ ಕಂಪ್ಲೀಟ್ಲಿ ಈ ಚಾನಲ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಆಗ್ತಾ ಇರುತ್ತೆ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಚಾನಲ್ ಅಲ್ಲಿ ನಿಮ್ಗೆ ಈಗ ಇಂಜಿನಿಯರಿಂಗ್ ಯೂಸ್ ಆಗುತ್ತೆ, ಐ ಮೀನ್ KCETಗೂ ಯೂಸ್ ಆಗುತ್ತೆ, ಮುಂದೆ ಇಂಜಿನಿಯರಿಂಗಿಗೆ 100% ಯೂಸ್ ಆಗುತ್ತೆ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಮ್ದೊಂದು ಇದಿದೆ, ಏನು ವಾಟ್ಸ್ಆಪ್ ಚಾನಲ್ ಇದೆ ಅಂಡ್ ಟೆಲಿಗ್ರಾಮ್ ಗ್ರೂಪ್ ಇದೆ. ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಯು ಕ್ಯಾನ್ ಜಾಯಿನ್. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.